ಹೇಳಿವನ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಲಕ್ಷ್ಮಿ ನಾನ ಜನರಿಗೆ ನಾನ ಥರ ಹೃದಯೇಶ್ವರಿ, ಸ್ತ್ರೀಯರು ಏನು ಮಾತನಾಡಿದರು ಚಂದ, ಅದುವೇ ಈ ಜಗತ್ತಿಗೆ ಆನಂದ. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ಅಹೇ ಹೃದಯೇಶ್ವರಿ, ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯ ತಮ್ಮ ಮೋಹಪೂರದಿಂದ ಹುಲ್ಲುಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳಿರಿ. ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭಕ್ಕೆ ಅನುಸಾರವಾಗಿ ಅನುಸರಿಸಿಕೊಂಡು ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನದಂತೆ ತಳ್ಳಿ ಬಿಡುವಿರಿ. ಇದು ಸ್ತ್ರೀ ಧರ್ಮದ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀನು ಸಹ ಮಾತನಾಡುತ್ತೆ. ಹೃದಯೇಶ್ವರಿ, ಏನು ಮಾತನಾಡ್ತಿರ್ವಿ ಅಲ್ಲ? ಇದ್ದದ್ದನ್ನ ಹೇಳಿದ್ದೇನೆ ಸುಂದರಿ. ಹೌದೇ? ಹೌದು ಕಾಂತಿ, ಹೌದು ಸುಂದರ. ಸುಂದರಿ, 7 ಮಂದಿಯ ಸತಿಯರನ್ನು ಕಟ್ಟಿಕೊಂಡು ಈ ರೀತಿ ಮಾತನ್ನು ಹೇಳುತ್ತಿರುವೆಯ? ಹೌದು ಸುಂದರಿ. ಬಲ ಮೋಸಗಾರನು ಹಾಗಲ್ಲ ಅನ್ನಬಾರದು ಕಾಂತಿ. ಹೃದಯೇಶ್ವರಿ, ಸ್ತ್ರೀಯರು ಕಾಡುವ ಪುರುಷರು ಮಹಾಚತುರರು ಹೆಣ್ಣು ಅಂದ ಚಂದ ನೋಡಿ ಅಂಗ ಸಂಗತಿಗಳು. ಸ್ತ್ರೀಯರು ಕಾಡುವ ಪುರುಷರು ಮಹಾಚತುರರು.
ಹೃದಯೇಶ್ವರ, ಹೃದಯೇಶ್ವರಿ. ಸ್ತ್ರೀಯರು ಪುರುಷರು ಮನಸ್ಸನ್ನು ಸೂರೆಗೊಳಿಸುತ್ತೇನೆಂದು ಹೇಳಿದೆಯಲ್ಲ, ಹಾ ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಾಸುರನನ್ನು ನಾಶ ಮಾಡಿದೆ? ಇಂಥ ಸಮಯದಲ್ಲಿ ಮಾಡಬೇಕಾಯ್ತು ಕಾಂತಿ. ಸ್ತ್ರೀ ರೂಪದಿಂದಲ್ಲವೇ? ಹೌದು ಕಾಂತಿ. ಆದ ಬಳಿಕ ನನ್ನನ್ನೇ ಜರಿಯುವುದು ತಕ್ಕ ನಡತೆಯಲ್ಲ ವೈಕುಂಠವಾಸ ನಿನ್ನಲ್ಲಿರುವುದು. ಹಾಗಾದರೆ ಹೇಳುವನು ಕೇಳು. ಕಾಂತಿ, ಹಾಗಾದರೆ ಹೇಳುವನು ಕೇಳು. ಇಲ್ಲಿಂದ ಬರ್ಬೇಕಂತ ಕೇಳ್ಕೊಂಡೆ, ದಯವಿಟ್ಟು ಬನ್ನಿ ಈ ಕಡೆ. ಗಲಾಟೆ ಮಾಡ್ತಿದ್ದಾರೆ ಈ ಕಡೆ. ಕ್ಷೀರಾಬ್ದಿಯಲ್ಲಿ ಉದ್ಭವಿಸಿದ ಎನ್ನ ಪ್ರಾಣಕಾಂತೆ. ಪ್ರಾಣಕಾಂತ, ನಿನಗ್ಯಾತಗೆ ಅದರ ಚಿಂತೆ? ಕೂಳನಾದ ಭಸ್ಮಾಸುರನು ಹಾ ಶಿವನಿಂದಲೇ ಹುರಿಯಸ್ತಂ ಪಡೆದುಕೊಂಡು ಮತ್ತು ಶಿವನಂ ಸುಡುವನೆಂದು ಹಿಂಬಾಲಿಸಿದನು. ಹಾಗೆ ಸುಂದರಿ, ಆತನ ದುಷ್ಟಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾಗುತ್ತದೆ. ಎನ್ನ ಕರ್ತವ್ಯ ಆಗಿದ್ದರಿಂದ ನಾನು ತಕ್ಷಣ ಮೋಹಿನಿ ರೂಪವನ್ನು ತಾಳಿದೆ. ಹಾಗೆ ಸುಂದರಿ, ಆ ಅಧರ್ಮಿಯಾದ ಭಸ್ಮಾಸುರನು ತನ್ನ ಹಸ್ತನಿಂದಲೇ ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯು ನಿವಾರಿಸಿದೆ. ಕ್ರೂರನಾದ ಹಿರಣ್ಯಕಸಪ್ಪನಂ ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನಂ ರಕ್ಷಣೆ ಮಾಡಿದೆ. ಇಂಥ ನಿರಂಜನನಾದ ಎನ್ನೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ, ಎನ್ನ ಪ್ರೇಮದ ಸುಂದರಿ. ನಾರದ ಹೃದಯೇಶ್ವರಿ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರಿ ನಾನು ಮನ, ಬಲ್ಲೆ ಶ್ರೀಹರಿ ಮನ, ನಿನ್ನಲ್ಲೇ ಇರುವುದು
ಅಹೋ ಪ್ರಿಯೆ. ನಮ್ಮ ತಂದೆಯಾದ ಸಮುದ್ರ ರಾಜನನ್ನು ಹಾ ಮದನು ಮಾಡುವ ಸಮಯದಲ್ಲಿ ಹಾ. ಒಂದು ಕಡೆ ಹಲಾಹಲ ಮತ್ತೊಂದು ಕಡೆ ಅಮೃತವನ್ನು ಉದ್ಭವಿಸಿದರೆ ಹಾ ಉದ್ಭವಿಸಿದರೆ ಕಾಂತ ಕಾಂತೆ ದೇವತರಿಗೆ ದಾನವನ್ನು ನೀಡಿದೆ, ಈ ಜನರಿಗೆ ವಿಷವನ್ನು ನೀಡಿದೆ. ಹಾ. ಪ್ರಿಯ, ಪ್ರಿಯೆ. ಮಾಡಬಾರದೆ ಅಂತ ಅನ್ಯಾಯ. ಅಹೋ ಕಾಂತೆ, ಇದು ಅಲ್ಲದೆ ಮತ್ತೊಂದು ಹೇಳುವ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಹತ್ತು ತರಹದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಛಾತಿ ಮುತ್ತನಿತ್ತಿರುವ ಎನ್ನ ಪ್ರೀತಿಯ ಸತಿಮಣಿ ಸೌಂದರ್ಯದ ಗಣಿ. ಈ ಈ ಚತುರ್ದಶ ಭುವನಗಳು ಎನ್ನ ಉದರದೋಳು ಅಡಗಿರುವ ಭಗವತ್ತೋತ್ತನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತರಿಗೆ ಅಮೃತಪಾನ ಮಾಡಿಸಿದೆ, ಮತಿಹೀನರಾದ ಕುಲ ರಕ್ಕಸರಿಗೆ ವಿಷಪಾನ ಮಾಡಿಸಿದೆ. ಅದು ಯಾತಕ್ಕಂದರೆ ಅದು ಯಾತಕ್ಕೆ ಪ್ರಿಯ? ದುಷ್ಟರಾದ ರಕ್ಕಸರು ಯಾವ ಸಮಯದಲ್ಲಿ ಶ್ರೇಷ್ಠರಾದ ದೇವತರಿಗೆ ತೊಂದರೆ ಕೊಡುವರೇ ಆ ಕ್ಷಣಕ್ಕೆ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ. ತಿಳಿಯುತ್ತೆ ಕಾಂತೆ, ಗುಣವಂತೆ. ನಾರದ ಶಕ್ತಿ ಸೂದನ ಪ್ರಸೂದನ ಕಿರೀಟ ಕಟ್ಟಿಬಿಡ್ರು ಅಪ್ಪ. ಶಕ್ತಿ ಸೂದನ ಪ್ರಸೂದನ ಕಿರೀಟ ಕಟ್ಟಿಬಿಡ್ರೆ ಅಹೋ ಶ್ರೀಮನ್ನಾರಾಯಣ, ಏನು ನಿನ್ನ ಲೀಲೆ?
ಅಹೋ ಶ್ರೀಮನ್ನಾರಾಯಣ ಜಗತ್ಸಂರಕ್ಷಣ, ಹಾ. ನಿನ್ನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆನು. ಲಕ್ಷ್ಮೀ ಸಮೇತನಾದ ನಿನ್ನನ್ನು ಕಂಡು ಧನ್ಯವಾದನು. ನಿನ್ನ ಪಾದ ಪದ್ಮ ನಿನಗೆ ಶುಭವಾಗಲಿ ಬ್ರಹ್ಮ ಮಾನಸೋದ್ಭವ. ಅದು ಏನು ತಿಳಿಸು ನಿನ್ನ ಮನದ ಕಾರ್ಯವ. ಅಹೋ ದೇವ, ಅಹೋ ನಾರದ, ಭೂಲೋಕದಲ್ಲಿ ದುಷ್ಟರಾದ ಶಕ್ತಿ ಶೋಧನ ಪ್ರಚೋದನೆಂಬ ದೈತರು ಹಾ. ದೇವಾಲಯಗಳನ್ನು ಕೆಡಿಸಿ ಮುನಿಗಳು ಮಾಡುವ ತಪಸ್ಸನ್ನು ಕೆಡಿಸಿ ಯಾಗ ಯಜ್ಞಗಳನ್ನು ಭಂಗಪಡಿಸಿ ಸುರನಾಗಿಯರನ್ನು ಪರಿಪರಿಯಿಂದ ಗೋಳಾಡಿಸಿ ಮದೋನ್ಮತ್ತರಾಗಿ ಮೆರೆಯುತ್ತಿದ್ದರು. ಅಹೋ ದೇವ, ಅಹೋ ನಾರದ, ಅವರೇ ಇಷ್ಟರಲ್ಲಿ ಈ ವೈಕುಂಠಕ್ಕೆ ದಾಳಿಯನ್ನು ಮಾಡಲು ಬಂದರೆ ಬರಬಹುದು. ಆದ ಕಾರಣ ದುಷ್ಟ ರಕ್ಕಸರ ಹತ ಮಾಡಿ ಸದ್ಭಕ್ತರ ಕಾಪಾಡುವುದು ಬಿಟ್ಟು ಈ ರೀತಿ ಶೇಷಸಾಯಿ ಲಕ್ಷ್ಮಿಯೊಡನೆ ಆನಂದದಿಂದ ವಶವಾದರೆ ಹಾ. ಭಕ್ತರ ಗತಿಯೇನು? ಸ್ಥಿತಿಪಾಲಕನೇ ಲಕ್ಷ್ಮೀ ರಮಣನೇ. ಅಹೋ ನಾರದ, ಶ್ರೀಯರೇ, ಹಾಗಾದ್ರೆ ಹೇಳಿವನು ಕೇಳು. ಅದೇನು ಚೆನ್ನಾಗಿ ಹೇಳಿ ಶ್ರೀಯರೇ. ಬ್ರಹ್ಮ ಮಾನಸೋದ್ಭವ, ಶಾರದಾಂಬೆ ಸಂಭವ, ಬೆಳೆಸುವೆನೋ ಎನ್ನ ಮರ್ಮವ. ನಾರದ, ಬೆಳೆಸುವೆನೋ ಎನ್ನ ಮರ್ಮವ. ನಾರದ, ಶ್ರೀಯರೇ, ಬ್ರಹ್ಮ ಮಾನಸೋದ್ಭವ, ಶಾರದಾಂಬೆ ಸಂಭವ, ಬೆಳೆಸುವೆನೋ ಎನ್ನ ಮರ್ಮವ. ನಾರದ, ಬೆಳೆಸುವೆನೋ ಎನ್ನ ಮರ್ಮವ. ಶಾರದಾನಂದನ, ಅವು ಶಾರದಾನಂದನ, ಬಿಡು ಬಿಡು ನಿನ್ನ ಮನದ ಆಲೋಚನಾ. ಕಾಲಚಕ್ರವು ಸದಾ ಚಲನೆಯಲ್ಲಿರುತ್ತದೆ. ಆದರೆ ಈಗ ಲೋಹವತಿಯ ಮದಂದರಿಗೆ ಅರನು ವರಬಲದಿಂದ ಅತಿ ಗರ್ವದಿಂದ ಕಬ್ಬಿರುವವು. ಅಹೋ ನಾರದರೆ, ಶಕ್ತಿಸುಧನ ಪ್ರಸುಧನ ಇನ್ನು ಕೆಲವು ಕಾಲದಲ್ಲಿ ಅವರ ಗರ್ವ ಅವರನ್ನೇ ತಿನ್ನುವುದು. ಈ ಹಿಂದಕ್ಕೆ ದೇಶವೆಂಬಂತೆ ಸಾಧಿಸಿ ಬಂದವನ ಅಧೋಗತಿ ನೀನು ಹರಿಯದವನೇ ಹೇಗೆ? ಅಹೇ ಮುನಿವರ, ಶ್ರೀಯರೇ, ಆದರೆ ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟೋ ದೈವ ಸಂಭೂತರಾದ ನಮ್ಮ ಕರ್ತವ್ಯವು ತಿಳಿಯಿತು ವಿರಂಚಿನಂದನ. ಹಾ ರಕ್ಕಸರ ಸಮಯ ನೋಡಿ ಸೇರಿಸಿವೆ ಯಮಸದನ. ಅಮ್ಮ ಲೋಕಮಾತೆ ಕ್ಷೀರ ಸಾಗರ ಸುತೆ, ನಾರದರೆ, ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಭಕ್ತರ ಕಾಪಾಡಿ ಜಗದೋದ್ಧಾರಕ ಮಾಡೆಂದು ನೀನಾದರೂ ಜಗನ್ನಾಯನಿಗೆ ಹೇಳಮ್ಮ ಜನನಿ ತ್ರಿಲೋಕ ಪಾವನೆ. ಶಾರದ ತನೆಯ ಅಮ್ಮ,
ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಆ ಚಿನ್ಮಯನಿಗೆ ಹೇಳುವೆನು ಶಾರದತನಯ. ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ಅಹೇ ಕಾಂತ, ಕಾಂತೆ, ಈ ನಾರದ ಶಕ್ತಿ ಸೋದನ ಪ್ರಚೋದನ. ಆ ಶಕ್ತಿ ಸೋದನ ಪ್ರಸೋದರರನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಕಾಂತ ಮಹಾಗುಣವಂತ. ನಿಮ್ಮ ಇಷ್ಟದಂತ ಆಗಲಿ ರಾಣಿ. ಆಹೇ ರಮಣಿ, ರಮಣ, ಎನ್ನ ನಾರಿಮಣಿ, ಎನ್ನ ಮುದ್ದಿನ ಹರಗಿಣಿ, ಕ್ಷಣಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಲೋಕ ಕಂಟಕರಾದ ಲೋಹವತಿಯ ದುಷ್ಟರನ್ನು ಶಿಕ್ಷಿಸಿ ಎನ್ನ ನಂಬಿದ ಭಕ್ತರನ್ನು ರಕ್ಷಿಸಿವೆ. ಆ ಕೂಡರನ್ನು ಹತ ಮಾಡಿಸಿವೆ. ನಾರದ ನೋಡ. ಶಕ್ತಿ ಸೋದನ ಪ್ರಚೋದನ. ಶಕ್ತಿ ಸೋದನ ಪ್ರಚೋದನ. ಹೋ ನಾರದ, ಇಗೋ ನಾನು ಇನ್ನು ಹೋಗಿ ಬರುವ ಅಪ್ಪಣೆಯನ್ನು ದಯಪಾಲಿಸು ಪನ್ನಗ ಶಯನ ಪರಮ ಪಾವನ. ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಇನ್ನೊಮ್ಮೆ ನೀನು ವೈಕುಂಠೆ ಬಂದ ಕಾಲಕ್ಕೆ ಸಂಹಾರ ಮಾಡಿಸಿವೆ. ಆ ದುಷ್ಟರನ್ನು ರಕ್ಷಿಸಿವೆ. ಆ ದುಷ್ಟರನ್ನು ಶಿಕ್ಷಿಸಿ ಎನ್ನ ನಂಬಿದರನ್ನು ಭಕ್ತರನ್ನು ರಕ್ಷಿಸಿವೆ. ಆ ಕುಳರನ್ನು ಹತ ಮಾಡಿಸಿವೆ. ನಾರದ ನೋಡುತ್ತಿರುವ ಎನ್ನ ಲೀಲ ವಿನೋದ. ಕೊಳಗಲ್ ವೀರೇಶಪ್ಪನವರು ಕೃಷ್ಣ ಕಟ್ಟಪ್ಪನವರು ವೀರ 201 ರೂಪಾಯಿ. ಭಟ್ರಳ್ಳಿ ಹನುಮಂತರಾಯ 201 ರೂಪಾಯಿ. ಭಟ್ರಳ್ಳಿ ದುರ್ಗಣ್ಣ 201 ರೂಪಾಯಿ. ಬಳ್ಳಾರಿ ಸೌಕಾರಪ್ಪ ಸವಾರಪ್ಪ ಬಂಗಾರದ ಉಂಗುರ. ಲಕ್ಷ್ಮೀಕಾಂತ ಓಬಳೇಶ, ಲಕ್ಷ್ಮೀ ಕ್ಯಾಂಪ್ ಓಬಳೇಶ ಬಂಗಾರದ ಉಂಗುರ. ಹಿರಾಳ್ ತಗ್ಗಿನ ಬೂದಳ ಬಸವರಾಜ ನೀರಿನ ಟ್ಯಾಂಕಿ. ಲಕ್ಷ್ಮೀ ಕ್ಯಾಂಪ್ ಅಕ್ಕಣ್ಣ 501 ರೂಪಾಯಿ. ಲಕ್ಷ್ಮೀ ಕ್ಯಾಂಪ್ ಎಂಕಪ್ಪ 500 ರೂಪಾಯಿ. ಲಕ್ಷ್ಮೀ ಕ್ಯಾಂಪ್ ನಾಗ 201 ರೂಪಾಯಿ. ಹೊಸಪೇಟೆ ತಿಪ್ಪೇಸ್ವಾಮಿ 101 ರೂಪಾಯಿ. ನಿಂಗಮನಹಳ್ಳಿ ಮಲ್ಲಣ್ಣ 200 ರೂಪಾಯಿ. ಹಿರಾಳು ಸಣ್ಣೂಲಿ ಬಂಗಾರದ ಉಂಗುರ. ವೆಂಕಟಾಪುರ ನಿಂಗಪ್ಪ ಪ್ರಚೋದನ ಪ್ರಚೋದನ. ಗೋಧಿ ಒಳಗಡೆ ನಂಬರು ಬಂದರೆ ಕೊಡುತ್ತೀನಿ ತಾತ ನನಗೊಂದ 50. ಗೋಧಿ ಒಳಗಡೆ ನಂಬರು ಬಂದರೆ ಕೊಡುತ್ತೀನಿ ತಾತ ನನಗೊಂದ 50. ನಿನ್ನೆಯ ರಾತ್ರಿ ಮಲಗಿಕೊಂಡಾಗ ಕನಸುಗೊಂಡ ಬೆಟ್ಟ. ಕನಸಿನ ಒಳಗೆ ಮೋದಿ ಆಟ ಭರ್ಜರಿ ನಡೆದಿತ್ತ. ಹೊಸಗರಿ ತಾತನ ನಂಬಿ ಆಡಿದೆ 09. ಹೊಸಗರಿ ತಾತನ ನಂಬಿ ಆಡಿದೆ 09. ಮುಂಜಾನೆ ಹೋಗಿ ಮತ್ತೆ ಕೇಳಿದಾಗ 90 ಬಂದಿತ್ತ. ಮುಂಜಾನೆ ಹೋಗಿ ಮತ್ತೆ ಕೇಳಿದಾಗ 90 ಬಂದಿತ್ತ. ನಿನ್ನೆಯ ರಾತ್ರಿ ಮಲಗಿಕೊಂಡಾಗ ಕನಸುಗೊಂಡ ಬೆಟ್ಟ. ಕನಸಿನ ಒಳಗೆ ಮೋದಿ ಆಟ ಭರ್ಜರಿ ನಡೆದಿತ್ತ. ಕನಸಿನ ಒಳಗೆ ಮೋದಿ ಆಟ ಭರ್ಜರಿ ನಡೆದಿತ್ತ. ಸರ ಹೊಳನೆಯಲ್ಲೇ ಚಂಡು ಕ್ರಮದ ಪ್ರಚಂಡಿಸಿದ ಅನುಜ. ಪೊಲೀಸರು ಬರಬೇಕು. ವೇದಿಕೆ ಮುಂಭಾಗ ಬಹಳ ಜನ ಇದ್ದಾರೆ. ಗಗ್ಗಲವಂತೆ ಯಾವ ಜಗತ್ತು ನಮಗೆ ವೈರಿಗಳ ಪಾಲಾದ ಗಡ್ಡ ಕೊಳವು ಕಿತ್ತು ಬಿಡಿವೆ. ಆಹೋ ಅನುಜ, ಪಾಪು ಪಾಪರು ಎಂದ ಕೋಪಾಗನಿಗೆ ಅಷ್ಟಕ್ಕೆಲ್ಲ ಪರ್ವತವನ್ನು ಚಟ್ಟ ಹಿಡಿದು ಪುಡಿ ಪುಡಿ ಆದವು. ಎಣ್ಣೆ ಕಾಲ್ಪಂಡೆ ರಭಸಕ್ಕೆ ಸೂರ್ಯನ ಪ್ರಕಾಶವೇ ಅಡಗಿತು. ಎಣ್ಣೆಯ ಮುಡಿ ಮೀಸಕ್ಕೆ ಅತಿ ಕಾರ್ಬಲ್ ಬಣ್ಣ ಧಿಕ್ಕರಿಸಿತು. ಆತ ಚೇಸಿನ ಕಡೆ ಬಂಡಲಿಗೆ ಮಣ್ಣು ಮೆತ್ತಿಕೊಂಡಿತು. ಇಂಥ ಇಂಥ ಮಹಾಪರಾಕ್ರಮದಿಂದ ಆ ಬಣ್ಣರಾದ ನೆಮ್ಮದಿ ನಿಲ್ಲವರೇನು. ಆಹೇ ಅನುಜ, ಈ ಶಕ್ತಿ ಸೋದನ ಮಹಾರಾಜನೇ ವೀರಾದಿ ವೀರ ಸುರಕುಲ ಕಂಠೀರ ಅಸರಕುಲ ಚಕ್ರವರ್ತಿಗೆ ಈ ಲೋಕದಲ್ಲಿ ಯಾರಿಲ್ಲಬಹುದೇ. ಜಯದನ ಹೊಡಿಸಿ ಪ್ರಸಾದನ ವೈಕುಂಠ ಸರ್ವದ ನಾಶ ಮರಣ ಈ ಕ್ಷಣ.
ಧ್ವನಿಯು ರಕ್ಕಸರ ಧ್ವನಿಯು ಕೇಳಿ ಬಂದಂತೆ ತೋರ್ತದೆಯಲ್ಲ ಪ್ರಿಯ. ಅವರು ನಮ್ಮನ್ನೇನು ಮಾಡುವರು ಕಾಂತೆ? ಕಾಂತ, ಕಾಂತೆ, ಈ ಧ್ವನಿಯನ್ನು ಕೇಳಿದ್ರೆ ನನಗೆ ತುಂಬಾ ಭಯವಾಗುತ್ತದೆ ಕಾಂತ ಮಹಾಗುಣವಂತ. ಹೇ ಕಾಂತೆ, ಕಾಂತ, ಹಾಗಾದ್ರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ನಾರಿಮಣಿ ಎನ್ನ ಮುದ್ದಿನಾರಿಗಿಣಿ, ಕಾಂತ, ಯಾರ ಘೋರ ಧ್ವನಿಯಂ ಮಾಡಿದರೆ ನಮಗೇನು ಮಾಡಲಾರರು. ನೀನು ಭಯಪಡಬೇಡ. ಆ ಕೂಳ ರಕ್ಕಸರು ನಮ್ಮ ಹತ್ತಿರಕ್ಕೆ ಬಂದಂತಾಯಿತು. ಹೌದು ಪ್ರಿಯ. ಅಹೇ ಕಾಂತೆ, ಕಾಂತ, ನಾನು ಹೋಗಿ ಆ ದುಷ್ಟರನ್ನು ಸಂಹರಿಸಿ ಬರುತ್ತೇನೆ. ನೀನು ಈ ಮಣಿಮಚ್ಚಿದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ, ಸದ್ಗುಣಾಭರಣಿ. ನಿನ್ನ ಇಷ್ಟದಂತಾಗಲಿ ಕಾಂತ ಮಹಾಗುಣವಂತ. ಹನುಮ ಸಾಗರದಲ್ಲಿ ಉದ್ಯೋಗಿಸಿದ ಲಕ್ಷ್ಮೀನ ಹೊಸಪಡಿಸಿಕೊಂಡು ಆದಿಶೇಷಂ ಸೇವೆ ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷಣ ಕೊಡಬೇಕಾಯ್ತು. ಭ್ರಷ್ಟ ಅಂದ ಸಮುದ್ರ ಮತ್ತೆ ನಮ್ಮ ಆಳಿದಾಗ ನಿನಗೆ ತಕ್ಕ ಶಿಕ್ಷಣ ಕೊಡಬೇಕಾಗಿತ್ತು. ಭ್ರಷ್ಟ ಹೇ ಬಂಡ, ಆದ್ರೆ ನೀನು ಅವರಲ್ಲಿ ತಕ್ಕತನ ಮಾಡಿ ಇಲ್ಲಿವರೆಗೆ ಉಳಿದಿಯಲ್ಲ. ಈಗ ನೀನು ನಮ್ಮ ಕೈಯಲ್ಲಿ ಉಳಿಯಲು ಸಾಧ್ಯವೇ ಇಲ್ಲ. ಅದು ಎಷ್ಟು ಸಾಧ್ಯವಿಲ್ಲಲೇ ಅದು. ನೀನು ಯಾರು ಸೂರ್ಯನಾಗಿ ಸಮರಂಗಣ ಮಾಡಿ ಗೆದ್ದಿರುವೆ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚ. ರೆಡಿ ಪರಾಕ್ರಮರಾದ ಎನ್ನಡ ಸಮರಕ್ಕೆ ನಿಲ್ಲು. ಈ ಕ್ಷಣ ಮಾದರಿ ಸೋದರ ಪರಾಕ್ರಮ ಅವಚಾರನಾದ ವಿಷ್ಣನೆಂಬ ಭ್ರಷ್ಟನೇ, ಖುಲ್ಲ ಸುಲಕ್ಷಣವಾದ ಲಕ್ಷ್ಮಿ ಒಡನೆ ಲೋಲಾಡುವ ಮದಮೂರ್ಖನೇ, ನಿನ್ನ ಮೇಲೆ ನನಗೆ ಅಂತ ಕರುಣವಾಗುವುದು. ಅದು ಯಾತಕ್ಕಲೇ ಬಂಡ? ಅದು ಯಾತಕ್ಕೆಂದರೆ ಇನ್ನಂತ ಏಡಿಯನ್ನು ಸಂಹಾರ ಮಾಡದ ನಿನಗೆ ಜೀವದಾನ ಮಾಡುವೆನ ನಾರಾಯಣ. ನಡೆಯದು ಎನ್ನ ಮುಂದೆ ನಿನ್ನ ತ್ರಾಣ, ಅಡ್ಡ ಬಿದ್ದಿಡಿ ನನ್ನ ಚರಣ, ಉಳಿಸಿದ ನನ್ನ ಪ್ರಾಣ. ಏನೇ ದುಷ್ಟ ರಕ್ಕಸ, ಕೆಟ್ಟ ನುಡಿಯಮ್ಮ ನುಡಿದು ತಟ್ಟನ ಎನಗೆ ಹಾಯಿತು ಆಗಬೇಡ. ಮದಸಿದ ಹಿರಣ್ಯ ಕಸಪ್ಪ ನಮ್ಮ ಹೊಡಲು ಸೀಳಿದಂತೆ ನಿನ್ನ ಸೀಳಿ ಮಣ್ಣು ಬುಕ್ಕಿಸಿ ಬಿಡಬನು ನೀಚ ರಕ್ಕಸ. ಬಿಡು ಬೆಣ್ಣಕಾಳು ನಾರಾಯಣ, ನೀನ್ಯಾವ ಕದನ ಪ್ರಯಾಣ, ನೀನ್ಯಾವ ದೊಡ್ಡ ಪ್ರವೀಣಲೇ ಹದುಮ. ಹಿಂದಕ್ಕೆ ಮೂರಡಿಪುವುದರ ಬೇಡಿ ಬಲು ಚಕ್ರವರ್ತಿಯಿಂದ ಪಾತಾಳಕ್ಕೆ ತುಳಿದು ವೀರಾದಿ ವೀರಣ ಕಚಪ್ಪನನ್ನು ನರಸಿಂಹನ ಅವತಾರಂ ತಾಳಿ ಒದಗೈದೆ. ಬಲಡ್ಡಿನಾದ ನರಕಸುರನಂ ವರಹನಾಗಿ ಸಂಹಾರ ಮಾಡಿದೆ. ಚಂಡ ವಿಕ್ರಮನಾದ ಸೋಮಕಸುರನಂ ಮಚ್ಚಕರಂ ತಾಳಿ
ಎಲೆ ಹಗಲ. ನಮ್ಮ ಈ ಕಡ ಪರಾಕ್ರಮಿಯಾದ ಭಸ್ಮಾಸುರನು ಮೋಹಿನ ರೀತಿ ಅಂತಾಳಿ ತಕತೈ ಎಂದು ನಾಟ್ಯ ಮಾಡಿದೆ. ಈ ಧರಣಿಯಲ್ಲಿ ನಿನ್ನನ್ನು ಧೀರನವರೇ, ನಿನ್ನ ಸೂರರೆಂದವನಲ್ಲಿ ಬಂಡ. ನೀನು ನಿಜವಾಗಿ ಯಾರ ಯುದ್ಧ ಮಾಡಿರುವೆ ನಾರಾಯಣ. ನಿನ್ನ ಏಡಿತನದ ಗುಣ ನಾನು ಬಲ್ಲೆ ಎನ್ನ ಮುಂದೆ ತೋರಬೇಡ ನಿನ್ನ ಸಭೆ. ಹನುಮ ಎಲೈ ದುಷ್ಟ ದಾನವ, ಇದು ನಿನ್ನಯ ಗರ್ವವ. ಎಲೈ ಹನುಮರೇ ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಬಿಡು ನಿನ್ನಯ ಗರ್ವವ. ಕೊಟ್ಟ ಮಾತನ್ನು ನಡೆಸಿದೆ. ಭಕ್ತನಾದ ಬಲಿಚಕ್ರವರ್ತಿಯಂ ಪಾತಾಳಕ್ಕೆ ತುಳಿದೆ. ಅವನ ಭಕ್ತಿಗೆ ಮೆಚ್ಚಿ ಬಾಗಿಲವನ್ನು ತುಳಿದೆ. ನರಕಸೂರ, ಹಿರಣ್ಯಕಶಪ, ನರಕಸೂರ, ಭಸ್ಮಾಸೂರ, ಸಮಕಸೂರ ಮೊದಲಾದ ಸೊಕ್ಕಿದ ರಕ್ಕಸರಂ ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರವನ್ನೆತ್ತಿ ನಿರ್ನಾಮ ಮಾಡಿದೆ. ದೇವತೆಗಳನ್ನು ಸಂರಕ್ಷಿಸಿದೆ. ದುಷ್ಟರಾದ ನಿಮ್ಮಂತ ಜನರನ್ನು ಒಕ್ಕಲಿಕ್ಕೆ ಚಕ್ರಧಾರಿನೆಂದೂ ಮೆರೆದೆ. ಇಂಥ ರಾಕ್ಷಸ ಹಂತಕನ ಮುಂದೆ ಕಕ್ಕಲತೆ ಮಾತುಗಳನ್ನಾಡಿ ಸಾಯಬೇಡಿರಿ ಕಂಡಿರ ರಾಂತಿಂಚಾರರೇ. ಸ್ವಲ್ಪ ಸಹಧರ್ಮ ಯಾರು ಸಾಯುವರು? ಧೋಳನಿಯಲೇ ವಿಷ್ಣುವೇ. ಅಲ್ಲೇ ಹನುಮ, ಈ ದಿನ ನೀವೆಲ್ಲ ಕೈಲಿ ಉಳಿದ ಸಾಧ್ಯವೇ? ಅದು ಹ್ಯಾತಕ್ಕೆ ಕಳ್ಳೂರಿನ ಸೂಚಿತ ಗದ್ದಲೆ ಕವಿ ಆಸಕ್ತಿ ಬಿಡುವ ತೆರರಿಸಿಕೋ. ಹಿಂದಕ್ಕೆ ಮೋಸಗೊಂಡ ಹಸಿರು ಮಿದ್ದುಕೊಂಡಿದೆಯಲ್ಲ ಕುಲ್ಲ. ಹೇಳಿ ಎಲೆ ಬುದ್ಧಿ ಹೇಳಿ. ಈ ವಸತಿಯಲ್ಲಿ ನಿನ್ನೆ ಹೆಸರು ಮಾಡಿ ಬಿಡಿವೆ. ಸ್ಥಿತಿಪಾಲಕ, ಸೂತ್ರಧಾರಕ, ಈ ಕ್ಷಣ ಮಾತ್ರ ಯಮನರಕ. ನೀವು ಎಷ್ಟು ಕಿರಿಚಿದರು ನಿಮಗೆ ಸಂಹಾರ ತಪ್ಪಿದ್ದಲ್ಲೇ ಬಂಡ. ಸ್ವಲ್ಪ ತಾಯಿಲೆ ಅನುಭವ ಯಾರು ಸಾಯುವರು? ಕೆಲ ಸಾರಥಿ, ಈ ಗರ್ವಿಷ್ಠರಾದ ರಕ್ಕಸದಮರಿಗೆ ಎಲ್ಲ ಸಾರಥಿ ದೇವ, ಈ ಗರ್ವಿಷ್ಠರಾದ ರಕ್ಕಸದಮರಿಗೆ ಯಾವತ್ತೂ ಜೀವಗಳಿಂದ ಮರಣಬಾರದಂತೆ ಆ ಚಂದ್ರಮೌಳಿಯು ವರವನ್ನು ಕೊಟ್ಟಿರುವನು. ಆದ ಕಾರಣ ಈ ಸಮಯದ ಈ ಮೂರ್ಖರ ನಿಗ್ರಹಿಸಲು ಎನ್ನಿಂದಾಗದು. ಎಲ್ಲ ಸಾರಥಿ, ನಾನು ಮಾಯವಾಗಿ ಹೋಗಿ ಮುಂದೆ ಆಲೋಚನೆಯ ಮಾಡಿವೆ. ಈ ಮೂರ್ಖರ ರುಂಡಗಳನ್ನು ಚಂಡಾಡಿಸಿದ್ದರೆ ಈ ರಾಕ್ಷಸ ಹಂತಕ ನಮ್ಮ ಹೆಸರೆತ್ತಕ್ಕೆಯಲ್ಲಿ ಹನುಮರೇ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಿರಿ. ಕುಲ್ಲನಾದ ನಾರಾಯಣ
ಅಲ್ಲಿ ಐ ಭಂಡ ಹಾಗಲೇ ನಿನ್ನ ಅಂಗಗಳಲ್ಲಿ ಗದ್ದ ಗದ್ದದ ನಡುಗುತ್ತಿರುವುದು ಹಾ ನಾನು ಬಿಟ್ಟು ಶಕ್ತಿಯನ್ನು ತರಿಸ್ಕೋ ಮೂಢಮತಿ ಇಲ್ಲವೇ ನಮ್ಮೆದಿಲ್ಲದ ಮರ್ಯಾದ ಜಾಗೃತಿ ಅದವ ಹಾ ಮಾಡಿರೋ ಸಕ್ರಮ ಮಾಡಿರೋ ಇನ್ನು ನಿರ್ಗಮ ಅದೇ ಪ್ರಕಾರವಾಗ ಇದ್ದಕ್ಕೆ ನಿಲ್ಲಲೇ ಅದು ಮರಿ ಸಾಧನಿಲ್ಲ ಅದಮ ಎಣ್ಣೆ ಕಾಲು ಮುಗಿದ ಡಬ್ಬಿ ತಡೆಯಲಾರದು ಇಷ್ಟು ನಮ್ಮ ಕಷ್ಟನು ಮಾಯವಾಗಿ ಓಡಿ ಹೋದನು ನಾನೇ ಸಂರಕ್ಷಣೆ ಕರ್ತೀನಿ ಅದು ಮತ್ತೆ ಅದು ಸಿಯನು ಈ ಶಕ್ತಿ ಸೋದ ಪರಾಕ್ರಮಕ್ಕೆ ಅಪ್ಪನಿಗೆ ಮೈಗೊಂಡು ದಂದನ ಜೈವಿ ಓಡಿಸುವ ಸಾರಥ್ಯ ಓಡಿಸಿ ಜೈವಿ ಬೇರೆ ಜಾಗ ದೇವ ಇಂಡು ರಾಯದೊಳ ಗಂಡು ಕಲಿಸಿದ ಅಣ್ಣ ಓಹೋ ತಮ್ಮ ಇಲ್ಲಿ ಓರ್ವ ನಾರಿಯ ಧ್ವನಿಯಾಗುವುದಲ್ಲ ಯಾವುದು ತಮ್ಮ ಇಷ್ಟ ನಂಬ ಭ್ರಷ್ಟನು ಕಣ್ಣಿಗೆ ಕಾಣದಂತೆ ಕಣ್ಮರಾಗಿ ಓಡಿ ಹೋದನಲ್ಲ ಆದ ಕಾರಣ ಇಲ್ಲಿರುವ ಅವನ ಸತಿಗಳಾದ ಲಕ್ಷ್ಮಿಯನ್ನು ಸೆರೆ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಎಳೆದುಕೊಂಡು ಬರುವನ ಇಳಿದುಕೊಂಡು ಹೋಗಲು ನಡೆಯೋಣ ರಾಜ್ಯಾದ್ರಿಗೆ ತಮ್ಮ ಸಾಗರ ಸುದ್ದಿ ಸಿರಿಸ ಭಾಗ್ಯ ದಾತೆ ನಿನಗೇತಿಗೆ ಆ ಏಳು ಇಷ್ಟಿ ಮೇಲಿನ ವ್ಯತೆ ಇನ್ನು ಮೇಲೆ ಬರೆದು ಬಿಡು ಆ ಏಳು ಇಷ್ಟಿ ಮೇಲೆ ಸೊಲ್ಲು ನಾನಾಗ ನಿನಗೆ ಇನ್ನು ಮೇಲೆ ಕಡುಪುರ ಸರತು ನಾನಾಗುವ ನಿನಗೆ ಜೊತೆ ಇನ್ನೇತಿಗೆ ತಳ ಬಾಬಾ ಬೈಲಿಗೆ ನಿನ್ನ ಅಚ್ಚು ಮೆಚ್ಚಿದ ಪ್ರಿಯ ಸುಂದರನ ಬಂಧನವನು ಎನ್ನಡಲು ಚಂದದಿಂದ ಒಂದಮ್ಮ ನಿನ್ನ ಭಯ ಒಪ್ಪಿತು ಇನ್ನು ಮೇಲೆ ನೀನಾಗುವ ಪ್ರೀತಿ ಸತಿ ನಾನಾಗುವ ಪ್ರೇಮದ ಪತಿ ಆ ಕೈಲಾಗದ ವೇಡಿ ವಿಷ್ಟಿವಿದ ನೀನೇನು ಸುಖ ಪಡುತ್ತಿರುವೆ ಬಾಪರ ಒಂಟಿಯಾಗಿ ಕೈಗೆ ಸಿಕ್ಕ ನಿನ್ನಂತ ಸುಂದರಿ ನಾರಿ ಮಣಿಯನ್ನು ಮನವಹಿಸಿ ಕರೆದೇವಿಗೆ ಎಂದಿಗೆ ಬಿಟ್ಟಿವನಲ್ಲ ಈ ಶಕ್ತಿ ಸೋದರಮ್ಮ ಆ ಹೇ ಸುಂದರಿ ಇನ್ನು ಮೇಲೆ ಮರೆತು ಬಿಡು ಆ ಏಳು ವಿಷ್ಣು ಮೇಲೆ ನಾನಾಗಿ ನಿನಗೆ ಸರಿಯಾದ ಜೊತೆ ದಿಟ್ಟಾದ ದಿಟ್ಟ ಲೋಹವತೆ ಸಿಂಹಾಸನಕ್ಕೆ ಸಾಮ್ರಾಟನಾದ ಎನ್ನ ಮೇನು ಬೇಕಾದರೆ ಬೇಡ ಈ ಕ್ಷಣ ನಿನ್ನ ಮನದ ಈಡೇರಿಸಿ ಆನಂದ ಪಡಿಸುವನು ಆ ಹೇ ಸುಂದರಿ ನಿನಗೆ ಬೇಕಾದರೆ ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿಯನ್ನು ತಂದು ಕೊಡುವೆ ಇಲ್ಲವೇ ರಂಭ ಊರ್ವಶಿ ಮೇಲಕ್ಕೆ ತಿಲೋತ್ತಮೆಂಬ ಸುರನಾರಿಯನ್ನು ನಿನ್ನ ಆ ಹೇ ಸುಂದರಿ ಇನ್ನು ಮನದ ಭಯ ಬಿಡು ಎನ್ನ ಲೋಹಾವತಿ ಪಟ್ಟಣಿಗೆ ಪ್ರಯಾಣ ಮಾಡೋ ಮನೋಹರಿ ಆಗದಿರು ಚಿಗುರು ಮನೆಯಂತೆ ಗಾಬರಿ ಇಡೀ ನಮ್ಮ ಪಟ್ಟಣಿಗೆ ದಾರಿ ಆ ಹೇ ಮಾಯಕಾರನ ಕಪಟನ ವಿಷ್ಣುವಿನಲ್ಲಿ ನೀನು ನಮ್ಮಣ್ಣಂತರಿಗೆ ರಸ್ಕರ ಕಾಮನ ಬಿಲ್ಲೆ ಅಂದ ಮೇಲೆ ನಮ್ಮ ಹಾಗ್ರಜನನ್ನು ಕೈ ಹಿಡಿದು ಸುಖವಂಪಡು ಇಂದ್ರು ರಾಶಿ ತೀರ್ಸು ನಮ್ಮ ಅಣ್ಣನ ಆಪಕ್ಷಿ
ಅಣ್ಣಗಳಿರ ಹೇ ಸುಂದರಿ ನೀವು ದಾರು ಆ. ನಾವು ನಿನ್ನನ್ನು ಎಳ್ಕೊಂಡು ಹೋಗುವ ಸುಂದರಿ, ಈ ವನಾಂತರಕ್ಕೆ ಬಂದ ಕಾರಣವೇನು? ನಿನ್ನ ಎಳೆದುಕೊಂಡು ಹೋಗಕ್ಕೆ ಬಂದಿರುವ ಸುಂದರಿ. ನನ್ನನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಬಂದಿರ ಹೌದು ಸುಂದರಿ. ಅಣ್ಣಗಳಿರ ಹೇ ಸುಂದರಿ ಹೇ ಸುಂದರಿ, ಕೇಳುವನೆ ಕೇಳು. ಅದೇ ಸಂಸ್ಕಾರ ಸುಂದರಿ. ಅಹೋ ಅಣ್ಣಯ್ಯ, ಹೇ ಸುಂದರಿ. ಏನು ಅರಿಯದ ಹೆಣ್ಣು ಬಾಲೆಯನ್ನು ಈ ರೀತಿ ಗೋಳಾಡಿಸುವುದು ನಿಮಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಎನ್ನ ಕಾಂತ ನಿಲ್ಲದ ಸಮಯದಲ್ಲಿ ಒಂಟಿ ಹೆಣ್ಣನ್ನು ಈ ರೀತಿ ಕಾಣಬಾರದು ಅಣ್ಣ. ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ. ಆ ಹೇ ವಿಷ್ಣುವಿನಲ್ಲಿ ಅಣ್ಣಯ್ಯ, ಆ ಹೇ ಮಧುರವಾಣಿ, ಅಣ್ಣಯ್ಯ, ನಿನ್ನ ಗಂಡನು ನಮ್ಮ ಭೀಕೃತರಿಗೆ ಎದುರಿದರು, ಕಾಣದಂತೆ ಕಣ್ಮರಾಗಿ ಓಡಿ ಹೋದರಲ್ಲ. ಅಂತ ಬಂಡರು ಕೂಡ ನೀರೇ ಸುಖವ ಪಡಿವೆ. ಆದ ಕಾರಣ ನಮ್ಮಣ್ಣನೇ ಗಂಡನೊಂದು ಪ್ರೀತಿಸಿದರೆ ಸರಿ, ನಿನ್ನ ತನ್ನ ಮಹಾರಾಣಿ ಅಂತ ನೋಡಿಕೊಳ್ಳೋರು. ಆ ಹೇ ಸುಂದರಿ, ಅಣ್ಣಯ್ಯ, ತತ್ ಪ್ರೇಮ ಸುಮ್ಮನೆ ಎಲ್ಲ ಹಿಂದೆ ಬಂದರೆ ಸರಿ, ಇಲ್ಲವಾದರೆ ಬಳಿರೆ ನಿನ್ನ ಜಡೆ ಮುಡಿಗಳ ಹಿಡಿದು ಎಳೆದು ನಾರಿ ಇಡೀ ನಮ್ಮ ಮಂದಿರಕ್ಕೆ ದಾರಿ. ಶಿವರಾಮ್ ರೆಡ್ಡಿ ಇವರು ಬಯಲಾಟದ ಕಂಪನಿ ಪರವಾಗಿ 1000 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಆ ಹೇ ಲಕ್ಷ್ಮಿ, ಅಣ್ಣಯ್ಯ, ಆ ಪಕ್ಷಿ ವಾಹನ ಎಸೆದ್ರೆ ನಿನ್ನ ಕುಕ್ಷೇಪದ ಸಾಗರಕ್ಕೆ ಎತ್ತಿವೆ. ಬೋಳರ ಒಂದು ವೇಳೆ ನಿನ್ನ ಪಕ್ಷಿವಾಸಿ ಭಿಕ್ಷುಕರಾದ ಸಂಗ್ರಹ ಬಂದರೆ ಅವನ ಸಿರ ಹಾರು ಹಿಡಿದು ದ್ರಾಕ್ಷಿ ಎಳೆದಿವೆ. ಹೇ ಸುಂದರಿ, ಅಣ್ಣಯ್ಯ, ಅವನಿಗೆ ನಾನೇ ಅಧ್ಯಕ್ಷನಾಗುವೆ. ಆ ಹೇ ಸುಂದರಿ, ಅಣ್ಣಯ್ಯ, ಈ ಸತ್ಯವಾದ ಒಪ್ಪಿನ ಸರಿಸಾಮಾನ್ಯದ ಪರಾಕ್ರಮವಿಲ್ಲ ನಾರೇ, ನಿನ್ನ ಪತಾದನ ಪರಾರಿ. ಇಲ್ಲ ಮೂರ್ಖನೇ, ಇಲ್ಲೇ ಮೂರ್ಖಳೆ. ನಿನ್ನ ಪತಿಯು ಓಡೋಗಿನೆಂದು ತಿಳಿದುಕೊಂಡಿರುವಿರಾ? ಹೌದು ಸುಂದರಿ. ಓಡೋಗಿಲ್ಲ, ಇನ್ ಮತ್ತೆ ಹೋಗೋಣ ಸುಂದರಿ. ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಬರುವುದಕ್ಕೆ ಹೋಗಿರು. ಅಲ್ಲಿ ಹಿಂದಿಗಡೆ ಹೋಗಿ ಕುಂತು ನೋಡು ಸುಂದರಿ. ಇಲ್ಲ ದುರ್ಮಾರ್ಗ, ಇಲ್ಲೇ ದುರ್ಮಾರ್ಗಳೆ. ಪ್ರಶ್ನೆ ಭ್ರಷ್ಟಳೆ. ದುರುಳ ರಕ್ಕಸನೆ ಕೇಳುವುದೈ
ತುಂಬಿದ ಸಭೆಯಲ್ಲಿ ನನ್ನನ್ನು ಗೋಳಾಡಿಸುತ್ತಿರುವೀರಲ್ಲ. ಅದೇ ಅದಕ್ಕೆ ಸುಂದರಿ, ಗೋಳಾಡಿಸಿದ್ರೆ ಇಲ್ಲಿ ಕುಳಿತಿರುವ ಸಭಾ ಜನರು ನಿಮ್ಮ ನಡತೆಯನ್ನು ಸರ್ವತಾ ಈ ಸಭೆದಾರ ಮೆಚ್ಚುವ ಚಿಂತೆಯಲ್ಲ, ನಿನ್ನನ್ನು ಬಿಡುವುದಿಲ್ಲ. ಸುಮ್ಮನೆ ಎನ್ನ ತಂಟೆಗೆ ಬರದಿರು ಭ್ರಷ್ಟ. ನೀಬರ ಎಂತ ಪರಮ ಪಾಪಿಷ್ಟ. ಇನ್ನೆಷ್ಟು ಉಳಿದ ಬಿಡುವುದಿಲ್ಲ ಸುಂದರಿ. ಆ ಹೇ ಉಚ್ಚ ಮುಂಡೆ ಪಿಚ್ಚು ಬಂದಂತೆ ಮಾತನಾಡಿದ್ರೆ ನಿನ್ನ ತಂತ್ರನ ಮುರಿದು ಬಿಡುವೆ. ಏ ಮೂರ್ಖಳೇ, ಮೂರ್ಖನೇ, ನಮ್ಮ ಪಂಥವರು ನಾವು ಬಿಡವರಲ್ಲ. ಖಂಡಿತವಾಗಿ ನಿನ್ನ ಗಂಡನ ಜೀವ ಸರಣ ಉಳಿಸುವರು ನಾವಲ್ಲ. ಆದ ಕಾರಣ ನಮ್ಮಣ್ಣ ನಿನ್ನ ಬೇರೆ ಪೂರ್ವ ಮನಸ್ಸಿಟ್ಟಿರುವರು. ಎನ್ನ ಮಾತಿಗೆ ಅವಸರವಾಗಿ ನಮ್ಮ ಹಾಗ್ರದನನ್ನು ಕೈ ಹಿಡಿದು ಸುಖವ ಪಡಿ ಇಂದ್ರು ರಾಶಿ ತೀರ್ಸು ನಮ್ಮಣ್ಣನ ಅಪೇಕ್ಷೆ. ಆ ಹೇ ಉಚ್ಚಿಕೊಂಡೆ ಎಲ್ಲೋ ಭಂಡನೆ, ಯಾವುದು ಬಿಡುವುದರೆ ಕಂಡಂತ ಮಾತನಾಡಿದ್ರೆ ನೀ ಎಲ್ಲದ ಕೋಪ ಹೆಚ್ಚಿಸಬೇಡ. ಆ ಹೇ ಸುಂದರಿ, ಎಲ್ಲೋ ಮೂರ್ಖನೇ, ನನಗಿಲ್ಲದ ಕೋಪ ಹೆಚ್ಚಿಸಬೇಡ. ಆ ಹೇ ಸುಂದರಿ, ಆ ನಿನ್ನ ಕಂಡ ನಡೆಸಿದಂತ ಗೋಳಾಡಬೇಡ. ನೀನು ಸುಖವಾಗಿ ಬಾಳಬೇಕೆಂಬ ಆಪೇಕ್ಷಿದ್ದರೆ ಈ ಕಲಿ ಗಂಟು ಸುತ್ತರಿಸುವ ಕೂಡ ಸುಖವಾಗಿ ಕೊಡು. ಇಲ್ಲವಾಗಿದೆ ಈ ಕ್ಷಣವೇ ಕವಣ ಇಲ್ಲದ ಕಟ್ಟಡ ಇವೆ. ಹೇ ಸುಂದರಿ, ಎಲ್ಲೋ ಹದಮ, ಈ ಕ್ಷಣ ನಿಮ್ಮ ಸಿರ ಅಂಗಡಿ ಬಿಡುವೆ. ಆ ಹೇ ಮೋಹನಾಗಿ ನಿನ್ನ ಬಿಡಿಸಿಕೊಳ್ಳೋ ಬಲಡ್ಡರವರು ನೋಡಿಕೊಳ್ಳುವೆ. ಖಂಡಿಯ ಹಿಂದಿನಾಗ್ಸಿ ನಾವು ಮುಂದಿನ ಬಗೆಯುವ ವೈರಿಗಳ ಕುಕ್ಷಿ. ಎಲ್ಲೋ ಭ್ರಷ್ಟನೆ, ಏನೇ ಪ್ರಶ್ನೆ ಹದಮನೆ, ಏನೇ ಹದಮನೆ, ಕಾಂತನ ಬಂದ ನಿನ್ನನ್ನು ಸುಮ್ಮನೆ ಬಿಡುವನೆ, ಅವನೇನು ಮಾಡುವನು ಸುಂದರಿ, ಬಿಡುವನು. ಅವನೇ ನಮ್ಮನ್ನು ಮಾಡುವ ಸುಂದರಿ. ಎಲ್ಲೋ ಮೂರ್ಖನೆ, ಎಲ್ಲೋ ಭ್ರಷ್ಟ, ಎಲ್ಲೋ ಹದಮ, ರಕ್ಕಸನ ಬಿಡಲಿ ಬುದ್ಧಿ ಹೇಳಬೇಡ. ಎಲ್ಲೋ ರೀತಿ ನೀತಿ ಇಲ್ಲದ ಕೋತಿಗಳೇ, ನಿಮ್ಮ ಅಜ್ಞಾನಕ್ಕೆ ನಾನೇನು ಹೇಳಲಿ? ಅದು ಯಾತಕ್ಕೆ ಮೂರ್ಖಳೇ? ಇದಕ್ಕೊಂದು ಸಂದೇಶವನ್ನು ಹೇಳ್ತೇನೆ, ಚೆನ್ನಾಗಿ ಕೇಳಿರಿ. ಗಿಡದ ಮೇಲಿನ ಹಣ್ಣನ್ನು ಬಯಸಿದಂತೆ ಸೇದ ಬಾವಿಯನ್ನು ನೀರುಕೊಂಡು ಸೊಂಕವು ಆಸೆ ಪಟ್ಟಂತೆ ನನ್ನನ್ನು ಅದೇ ರೀತಿ ಆಸೆ ಪಡುವುದಕ್ಕೆ ನೀವು ಬಂದರೆ ನಿಮ್ಮನ್ನು ಆ ದೇವರು ಸಹ ನಡತೆಯನ್ನು ಮೆಚ್ಚಲಾರರು. ಮೆಚ್ಚಿಸಿಲ್ಲ, ಇನ್ನೇನು ಬಿಡುವುದಿಲ್ಲ ಸುಂದರಿ. ಸುಮ್ಮನೆ ನನ್ನ ತಂಡಿಗೆ ಬರದಿರು ಮೂರ್ಖ, ಮಾಡಿದ್ರು ಎನ್ನೋ ತರ್ಕ. ಎಲೆ ನಾರಿ ಚೀರ ಕಳೆದಳು ಉದ್ವಯಿಸಿದ ಸುಂದರಿ, ನಿನ್ನ ರೂಪ ಲಾವಣ್ಯಕ್ಕೆ ನಮ್ಮಣ್ಣ ದುರ್ಗಣೆ ಆದ ಕಾರಣ ನಿನ್ನನ್ನು ನಂಬಿ ನಿನ್ನ ಮೇಲೆ ಮನಸ್ಸೋದ್ರುವನು. ಎಲೆ ವಯ್ಯಾರಿ, ನಿನ್ನ ರೂಪವನ್ನು ಕಂಡು ಚಂದನಂದಗಟ್ಟಿ ಎಂದೆಂದಿಗೆ ಸರಿಯಾರಿಲ್ಲದರು ಕಣ್ಮರಾಗಿ ಅಮಾವಾಸ ದಿನ ಒಂದು ದಿನ ಕಣ್ಮರಾಗಿ ಓಡಿ ಹೋಗಲಲ್ಲ. ನಿನ್ನ ನೇತ್ರವನ್ನು ಕಂಡು ಕಮಲ ಬಾಡಿ ಹೋಯಿತು, ನಿನ್ನ ಬಡೆ ನುಡಿಗಳನ್ನು ಕಂಡು ಸಿಂಹ ಗವಿ ಸೇರಿತು, ನಿನ್ನ ಜಡೆ ಪಿಡಿಯನ್ನು ಕಂಡು ಸರ್ಪ ಉತ್ತೇಗಿತು. ಲೇ ಸುಂದರಿ, ಪ್ರೀತಿಯಿಂದ ಒಂದು ಮಾತನಾಡು. ಲಕ್ಷ್ಮಿ ಎಂಬ ನಾರಿ ಬೇಗನೆ ಕೂಡ ನಮ್ಮ ಅಣ್ಣನ ಒಂದು ಸಾರಿ. ಆ ಹೇ ವಿಷ್ಣುವಿನ ಜೊತೆ ನೀನಂತ ಆದರಿಗಿಟ್ಟೆ, ನಮ್ಮ ಕಟ್ಟಡಗಿದ್ದರಿಂದ ಬಾ ಅಂತ ಕರೆದ್ರೆ ಎಲ್ಲರಿವೆ, ನಮ್ಮ ಮಾತು ಮೀರಿವೆಯ. ಸಹಜವಾಗಿ ಸುಂದರಿ, ಅನುಗ್ರಹ ಮೇಲಿದ್ರೆ ತೊಡ ನಮ್ಮಲ್ಲಿಲ್ಲವೇ. ಆದ್ದರಿಂದ ಸುಖ ಸಿಗಲಾರದೆಂದು ನಿನ್ನ ಇಷ್ಟೊಂದು ವಿಧೇಯತೆಯನ್ನು ಕೇಳಿಕೊಳ್ಳುತ್ತಾರೆ. ನನಗೆ ಮನ ಒಪ್ಪಿಸದು
ನಿನ್ನ ಮನೆಗೆ ಇರುವುದು. ಇದಕ್ಕೆ ಮರು ಮಾತನಾಡಿದರೆ ಈ ಕ್ಷಣದಿಂದ ಹೇಳಬಲ್ಲಿವೆ. ಹೇ ಸುಂದರಿ, ರಾಧಮ್ಮ. ನಿನ್ನ ಮನದ ಒಳ್ಳೆಯ ಕಾರಣದಲ್ಲಿ ಕೂಳಾಕಿವೆ. ಹೇ ಸುಂದರಿ, ಭಂಡ ತಾವರಿಂದ ಪುಷ್ಪದಂತೆ ಇರೋ ನಿನ್ನ ಮೃದುವಾದ ದೇಹಕ್ಕೆ ಕಷ್ಟ ಕೊಡದೆ ನಿನ್ನ ಸಹೋದರ ಮಾಡಿಕೊಳ್ಳಬೇಕು ಅಭ್ಯಾಸದಿಂದ ಇದನ್ನು ಕೇಳಿಕೊಳ್ಳಿವೆ. ಹೇ ಸುಂದರಿ, ಕೇಳಿದ ಲಕ್ಷ್ಮಮ್ಮ ಸುಂದರಿ, ಇದಕ್ಕೆ ನಿನ್ನ ಅಭಿಪ್ರಾಯ ನಾರೇ ವಯ್ಯಾರೇ ಇರೋ ದುರ್ಮಾರ್ಗನೆ, ಎಲೆ ದುರ್ಮಾರ್ಗನೇ. ಶ್ರೇಷ್ಠ ಪತಿಯ ವಿಷ್ಣುವಿಯೋ ಆತನನ್ನು ಬಿಟ್ಟು ಗಳಿಗೆ ಕ್ಷಣ ಮಾತ್ರದಲ್ಲೂ ಜೀವಿಸಲು ಸಾಧ್ಯವಿಲ್ಲ. ನಿನ್ನ ನಾವು ಬಿಡಕ ಬಂದಿಲ್ಲ ಸುಂದರಿ. ಸುಮ್ಮನೆ ಎನ್ನ ತಂಟೆಗೆ ಬರದಿರು ಮೂರ್ಖ ಮಾಡದ್ರಿ ಎನ್ನೋಳ್ತರಕ ಹೇಳೋ ಭಂಡ. ನನ್ನ ವಂಶಕ್ಕೆ ಬೆಂಕಿ ಬೀಳಲಿ, ನಿನ್ನ ಅಂಶಕ್ಕೆ ಬೆಂಕಿ ಹಚ್ಚಿ ಬಿಡುವ ಸುಂದರ. ವಂಶವು ಹಾಳಾಗಿ ಹೋಗಲಿ, ನಿನ್ನ ಗಣವಂಶ ಹಾಳಾಗೋಗಲಿ, ನಿನ್ನ ನಾಲಿಗೆಗಳಿಗೆ ಮುಳ್ಳು ಮುರಿಯಲಿ, ನಿನ್ನ ಗಂಡನ ನಾಲಿಗೆ ಮುರಿಲ ಸುಂದರ. ನಾಲಿಗೆ ಕತ್ತರಿಸಿ ಹೋಗಲಿ, ಗಂಡನಾಲಿ ಕತ್ತರಿಸಿ ಹೋಗಲಿ. ಶಾಪ ಹೇಳಿ ಎಲ್ಲೋ ಹದಬರೆ ತಂಟೆಗೆ ಬಂದರೆ ನಿಮ್ಮ ವಂಶಕ್ಕೆ ಬೆಂಕಿ ಬೀಳುವುದು, ನಿನ್ನ ಅಂಶಕ್ಕೆ ಬೆಂಕಿ ಬಿಡುವುದು. ನಿಮ್ಮ ವಂಶವು ಹಾಳಾಗಿ ಹೋಗುವುದು, ನಿನ್ನ ಗಂಡವಂಶ ಹಾಳಾಗೋಗಲಿ, ನಿನ್ನ ಸ್ಥಿರ ಕತ್ತರಿಸಿ ಹೋಗಲಿ, ಗಂಡನ ಸ್ಥಿರ ಕತ್ತರಿಸಿ ಹೋಗಲಿ. ಕೈಕಾಲುಗಳು ಮುರಿದು ಹೋಗಲಿ. ನಿನ್ನ ಗಂಡನ ಕೈಕಾಲಗಳನ್ನು ಮುರಿದು ಹೋಗಲೇ ಸುಂದರ. ಎಲ್ಲೋ ಹದಮ ಇಲ್ಲ ಅದ ಮೇಲೆ ಅಲ್ಲೆಲ್ಲ ಉದಿ ಹೋಗಲಿ, ನಿನ್ನ ಗಂಡನ ನಿನ್ನೆಲ್ಲ ಹೋಗಲಿ. ನಿನ್ನ ಹಲ್ಲುಗಳಿಗೆ ಮುಳ್ಳು ಮುರಿಯಲಿ. ನಿನ್ನ ಗಂಡನನ್ನು ಮುರಿದು ಸುಮ್ಮನೆ ಎನ್ನ ತಂಟೆಗೆ ಬರದಿರು ಮೂರ್ಖ ಮಾಡದ್ರಿ ಎನ್ನೋ ತರಕ ಆಹೋ ಅಗ್ಗಜ. ಓಹೋ ಅನ್ನದ. ಈ ಭ್ರಷ್ಟ ಲಕ್ಷ್ಮಣ ನುಡಿದುಗಳನ್ನು ಕೇಳಿದೆಯಾ? ಹೌದಮ್ಮ. ವಿಷ್ಣುವೇ ಇವಳಿಗೆ ಶ್ರೇಷ್ಠ ಪತಿಯಂತೆ ಈ ಪಾತಕಿ ಮರ ತಟ್ಟನೆ ಒಂದು ಪೆಟ್ಟಿಟ್ಟ ಬಿಡಲೆ. ಲೇ ಮೂರ್ಖಳೆ, ನಿನ್ನ ಪತಿಯ ಸುದ್ದಿ ಎನ್ನ ಮುಂದೆ ತಿದ್ದಿ ಹೇಳಬೇಡ. ನಮಗೆ ಭಯಪಟ್ಟು ನಿನ್ನ ಗಂಡ ನಮ್ಮ ಭ್ರಷ್ಟನು ಓಡಿ ಹೋದನು. ಆದ ಕಾರಣ ನಮ್ಮ ನಗರಕ್ಕೆ ಬಾ ರೂಪವತಿ, ಇಲ್ಲವಾದರೆ ನೀವು ಬಂದದು ದುರ್ಗತೆ. ಹೇ ಸುಂದರಿ, ಎಲ್ಲೋ ಹದಮನೆ ತೀನೋಗ ತಲೆ ಕಾಳಗಳು ದಿಟ್ಟಾದ ದಿಟ್ಟ ಶಕ್ತಿ ಸೋದರ ಮಹಾರಾಜ ನಿನ್ನ ಗಂಡಗೆ ಯಾವ ಲೆಕ್ಕ? ಹೇ ಸುಂದರಿ, ಮೂರ್ಖ ಅವರೆನ್ನಡ ಸಮರಕ್ಕೆ ಬಂದರೆ ಈ ಕಟ್ಟದ ದಿನ ಆರಗಡೆ ಬಿಡುವೆ. ಹೇ ಸುಂದರಿ, ಮಾತು ರೀತಿ ತಪ್ಪಿದ ಬೇಸರವಾಗಿ ಮಾತು ಬಿತ್ತರಿಸಬೇಡ. ಹೇ ಬೃಂಗೇಬೇಡಿ, ಬೆಳಗಿನ ಜಾವ ಬಾಲ ಬಾಸರಂತೆ ಬೆಚ್ಚಸಲು. ಹೇ ಸುಂದರಿ, ಸೂರ್ಯನ ಕೇಳಿದ ಮನವಿಚ್ಚ ಪಡಬೇಡಿ. ನಿನ್ನಂತ ರೂಪವನ್ನು ಬೀಸುವುದಕ್ಕೆ ಆ ನಿನ್ನ ಗಂಡನ ಸರಿ ಜೋಡಿ ಅಲ್ಲ. ಆದ್ರಿಂದ ಮರ್ತು ಬಿಡು ಆ ಕೈಲಾದ ಹೇಳುವಷ್ಟು ಸೊಲ್ಲು. ನಾನೇ ನೀ ತಕ್ಕ ಸೂರ್ಯ ತಿಳಿದಾರಿ ವಯ್ಯಾರಿ. ಸೈರಿ ಸಲಾರೆ ಈ ಮನದ ತಾಪ ಸತತವು ಸಂತಾಪ ಬಿರುಗಾಳಿಯ ದೀಪ ಬಿರುಗಾಳಿಯ ದೀಪ ಎನ್ನಂದ ರಂಗರಲ್ಲಿ ನಾನು ಬಿರುಗಾಳಿ ಬಳಲಿದಳು ಎನ್ನಾದೆಯೆಲ್ಲ ಮಣ್ಣಾಯಿತಲ್ಲ ಎನ್ನಾದೆಯೆಲ್ಲ ಮಣ್ಣಾಯಿತಲ್ಲ ಕಣ್ಣಿನ ಬೋಳಲ್ಲ ಅಹೋ ಅಣ್ಣಯ್ಯ, ಹೇ ಸುಂದರ, ನಾನು ನಿಮಗೆ ಕರೆ ಮುಗಿದು ಸೆರೆ ಒಡ್ಡಿ ಸ್ಥಿರವಾಗಿ ಬೇಡಿಕೊಳ್ಳುವುದು. ಎಷ್ಟು ಬಿಡುವುದಿಲ್ಲ ಸುಂದರ. ನನ್ನನ್ನು ನಿನ್ನ ಒಡ ಹುಟ್ಟಿದ ತಂಗಿ ಎಂದು ಭಾವಿಸಿ ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ. ಹೇ ಬಂಡ ಮುಂಡೆ, ನಮ್ಮ ವಂಶ ಆಳವನಂತೆ ಬಗಳಿವೆಯಲ್ಲ. ನಿನ್ನಂತ ಬೆಷ್ಟ ಗುಂಡಿ ಶಾಪ ಎನ್ನಂತ ಗಂಡಗಳಿಗೆ ತಟ್ಟುವನೆ. ನಿನ್ನ ಜಡಮುಡಿ ಅಲ್ಲೇ ಇದ್ದರೆ ನಮ್ಮ ರಾಷ್ಟ್ರಗಳಿಗೆ ಕೀರ್ತಿ ಬರೋದು ಕುಂತ ತಿಳಿಯಾಗುವುದು. ಹೇ ಸುಂದರಿ, ಸೊಲ್ಲಿಗೆ ಅರ್ಧ ಬೆಲೆ ಎಂದು ಬಗಳಿವೆಯಲ್ಲ ಎನ್ನ ಮುಂದೆ.
ಆ ಪಡದ ಗಂಡ ಶಂಡನ ಮನೆಗೆ ಒಪ್ಪಿಸಿ ಹೊರೋದ್ರೆ ಆತಕ್ಕೆ ಅಂತ ಅವರಂತ ಬಲವಂತನಾದರೆ ನಿನ್ನ ಮನೆಗೆ ಒಪ್ಪಿಸಿ ಹೋದರೆ ಆತಕ್ಕೆ ಆ ಹೇ ಸುಂದರಿ ಆಹೋ ತಮ್ಮ ಪ್ರಸಾದನ ಆಹೋ ಅಣ್ಣ ಸತ್ಯ ಸೋದರ ಈ ಕೈಯಲ್ಲಿ ಮಾತು ಕೇಳಿದೀಯ ಇವರ ಮಾತು ಮಳೆಯನ್ನು ಕೊಡದೆ ನಮ್ಮ ನರಕ್ಕೆ ತಮ್ಮ ಪ್ರಸಾದನ ರಣರಂಗದ ದುರ್ಣ ಆ ಹೇ ನಾರಿ ಹೇಳಿ ಮೇಲೆ ಕೇಳು ಇದು ಒಂದು ಸಾರಿ ಆ ವಿಷ್ಣುನ ಮರಿ ನಿನ್ನ ಗಂಡನು ನಮ್ಮಣ್ಣನೇ ಸರಿ ಈ ಮಾತು ಮೀರಿದರಾದರೆ ನಿನ್ನ ಗೋಳಾಟವನ್ನು ನೋಡಲಿ ಈ ಸಬ್ ಜನರು ಸೇರಿ ನಿನ್ನ ಸೀರಿಯಂ ಸೆಳೆದರೆ ಹೋಗುವುದು ನಿನ್ನ ಮಾನಹಾರಿ ಲೇ ಸುಂದರಿ ಈಗ ನಮ್ಮ ಕೈಯಿಂದ ನಿನ್ನ ಸೆರೆ ಬಿಡಿಸುವರೇ ಸಿಂಗರಿ ಮೂರು ಲೋಕದಲ್ಲಿ ಮಹಾ ಸುಂದರಿ ಲೇ ನಾಟುವಯ್ಯರಿ ಇಂದ್ರನ ಹಾಲಿ ಅಂತ ಬಯಸಿದಂತೆ ನಮ್ಮ ಹಾಗ್ರಜನು ನಿನ್ನನ್ನು ಬಯಸಿರುವನು ಲೇ ಸುಂದರಿ ಆದಮನಿ ನೀನು ನಮ್ಮಣ್ಣನ ಒಂದು ಸಾರಿ ಮನಸ್ಸು ಒಂದಾಗಿ ಬೆರೆತರೆ ಉತ್ತವಾದ ಮಗನನ್ನು ಎತ್ತಿಕೊಂಡು ಮುದ್ದಾಡುವಂತೆ ಬಾರ ನಾರಿ ಇಡೀ ನಮ್ಮ ಮುಂದಕ್ಕೆ ದಾರಿ ಹೇ ಸುಂದರಿ ನಿನ್ನ ಗೋಳಾಟವನ್ನು ನೋಡಲಾರದೆ ಎನ್ನ ಮನಸ್ಸು ಒಪ್ಪಿತು ಅಂತ ಮನ ಕರಗಿತು ಆದ ಕಾಡಿನ ಸರಿ ಬಿಟ್ಟು ಬಿಡುವೆ ಇನ್ನ ಹೋಗಬಹುದು ಆಹೋ ಅಣ್ಣನಾದ ಪ್ರಸಾದನ ಆಹೋ ಅಣ್ಣ ಸತ್ಯ ಈಗ ಒಂದು ಸೆರೆ ಮಾಡಿ ಬಿಟ್ಟು ಬಿಡು ಸೂರನಾದ ನಾವು ನಮ್ಮ ಕುಲವರಿ ಎಲ್ಲಿರುವನು ಅಲ್ಲಿಗೆ ಹೋಗಿ ಅವನ ಸಿಗಾರ ಹರಗಡಿಯೋಣ ತಮ್ಮ ಪ್ರಸಾದನ ಆಹೋ ಅಣ್ಣ ಸತ್ಯ ಸೋದರ ಸಿರೋಡಿ ತೀರಾಡಿಸ್ಕೊಳ್ಳೋಣ ನಡೆಯಡೆ ಪ್ರಸಾದನ ರಣರಂಗದ ದುರ್ಣ ಆ ಹೇ ಸುರನಾರಿ ನಮ್ಮ ಹಾಗ್ರಾಜರಂತೆ ನಿನ್ನ ಸೆರೆಯನ್ನು ಬಿಟ್ಟು ಹೊಡೆದರು ನೀನು ನಿನ್ನ ಹರಮಂದಿರಕ್ಕನ್ನು ಹೋಗಬಹುದು ಬಳಿ ರೈಲೇ ಸಾರಥಿ ಇಷ್ಟ ನಮ್ಮ ಭ್ರಷ್ಟನು ಎಲ್ಲಿ ಅಡಿಕೊಂಡರೆ ಬಿಡದೆ ಅವನು ಇರೋ ಸ್ಥಳಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತ ನಾವು ಸಾರಥಿ ಜೈ ಬೇರೆ ಹೊರಸುತ್ತಾ ಜಾಗ್ರತೆ ವಿಶ್ರಾಂತಿಯನ್ನು ತೆಗೆದುಕೋ ಎಂದು ಹೇಳಿ ಆ ಕುಳ್ಳ ರಕ್ಕಸರ ಕೈಗೆ ಒಪ್ಪಿಸಿ ಕಳ್ಳನಂತೆ ಎಲ್ಲಿಗೆ ಹೋಗಿದ್ದೆ ಪ್ರಿಯಾ ಮಾಡಬೇಡ ಅಂತ ಅನ್ಯಾಯ. ಹೇ ಮೋಹದ ರಾಣಿ ಕಾಂತ ಆ ದುಷ್ಟ ದಾನವರು ಕೂಡ ಯುದ್ಧವನ್ನು ಮಾಡಿ ಜಯಿಸಬೇಕಾದರೆ ಸುದರ್ಶನ ಅವರಿಗೆ ಯಾವತ್ತು ಜೀವನದಲ್ಲಿ ಕದನ ಮಾಡಿದರು ಕರ್ಕೊಂಬರಲ್ಲ ಆ ಪರಶುವನ್ನು ವರವನ್ನು ಕೊಟ್ಟಿರುವಲ್ಲ ಸುಂದರಿ